ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮನದಾಳದ ಸಾಲುಗಳ ಮತ್ತೊಂದು ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಸ್ನೇಹಿತರ, ಕೆಲವು ಕಾರಣಾಂತರಗಳಿಂದ ನಾನು ಚಾನಲ್ನಾಗ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗತ್ತಿದ್ದಿಲ್ಲ. ಹಾಗಾಗಿ ಅದಕ್ಕೆ ಕ್ಷಮೆ ಇರಲಿ. ಇನ್ನು ಮುಂದೆ ಆ ರೀತಿ ಆಗದೆ ಇರೋ ಹಂಗೆ ನೋಡ್ಕೋತೀನಿ. ಬರ್ರಿ ವಿಡಿಯೋನ ಶುರು ಮಾಡೋಣಂತ. ಮೊದಲನೇದಾಗಿ ಸ್ನೇಹಿತರ, ಹಿಂದಿನ ವಿಡಿಯೋದಾಗ ನಮ್ಮ ಉತ್ತರ ಕರ್ನಾಟಕದ ಕಡೆ ವಿಶೇಷವಾಗಿ ಬೇಸಿಗೆ ಕಾಲದಾಗ ಮಾಡುವಂಥ ಕೆಲವೊಂದು ಪದ್ಧತಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದರೊಳಗೆ ಸೋತಿ ಬೀಜ ಮಾಡೋದು ಹೆಂಗ ಅಂತ ಹೇಳಿದ್ದೆ. ಅದನ್ನು ನಾನು ಈಗ ಬಳಸ್ಕೊಂಡು ಯಾವ ರೀತಿ ಹುಗ್ಗಿ ಅಥವಾ ಸೋತಿ ಬೀಜದ ಪಾಯಸ ಮಾಡೋದು ಅಂತ ನಿಮ್ಗೆ ವಿವರವಾಗಿ ತೋರಿಸ್ಕೊಡ್ತೀನಿ. ಸ್ನೇಹಿತರ, ಮೊದಲನೇದಾಗಿ ನಾನಿಲ್ಲೊಂದು ಮುಕ್ಕಾಲು ಬಟ್ಲಷ್ಟು ಸೋತಿ ಬೀಜನ ತಗೊಂಡಿನಿ. ನೀವು ಇದನ್ನ ನಿಮ್ಮ ಅಳತೆ ಎಷ್ಟು ಇರ್ತೈತಿ ಅದನ್ನ ನೋಡಿ ತಗೋರಿ. ಆದಷ್ಟು ಕಡಿಮೆನ ತಗೋರಿ, ಯಾಕಂದ್ರೆ ಇದು ನೀರಿಗೆ ಹಾಕಿದ್ಮೇಲೆ ಇದರ ಕ್ವಾಂಟಿಟಿ ಏನೈತಿ ಅದು 2ರಷ್ಟು ಆಗ್ತೈತಿ. ನಂತರ ನಾನಿಲ್ಲಿ ಇದಕ್ಕೆ ಅಳತಿ ಆಗುವಂಗ 1 ಬಟ್ಲಷ್ಟು ಬೆಲ್ಲನ ತಗೊಂಡಿನಿ. ನಿಮ್ಮ ಸಿಹಿ ತಕ್ಕಂಗ ನೀವು ಬೆಲ್ಲನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಆದಷ್ಟು ಬೆಲ್ಲನ ಬಳಸ್ರಿ, ಸಕ್ರಿನ ಬಳಸ್ಬೇಡ್ರಿ. ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ನಾಗ ಒಂದೇ ಸ್ವಲ್ಪ ಗೋಡಂಬಿ ಮತ್ತೊಂದು ಸ್ವಲ್ಪ ಬಾದಾಮ್ ತಗೊಂಡಿನಿ. ಅದ್ರ ಜೊತೆಗೆ ಫ್ಲೇವರಿಗೆ ಅಂತ ಹೇಳಿ ಏಲಕ್ಕಿ ಪುಡಿ. ನಂತರ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರ್ಕೊಳಕ್ಕೆ ತುಪ್ಪ ಬಳಸಾತೀನಿ. ಅದಾದ್ಮೇಲೆ ಪಾಯಸ ಅಥವಾ ಹುಗ್ಗಿ ಏನು ಹೇಳ್ತೀವಿ ಇದನ್ನ ಮಾಡ್ಕೊಳಕ್ಕೆ ನಾನಿಲ್ಲಿ 1 ಗ್ಲಾಸ್ ಅಷ್ಟು ನೀರು ತಗೊಂಡಿನಿ. ಈಗ ಬರ್ರಿ ಇದನ್ನ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಬರ್ರಿ ಪಾಯಸ ಅಥವಾ ಹುಗ್ಗಿ ಏನು ಹೇಳ್ತೀವಿ, ನಾವು ನಮ್ಮ ಕಡೆ ಇದನ್ನ ಸೋತಿ ಬೀಜದ ಹುಗ್ಗಿ ಅಂತನ ಕರಿತೀವಿ. ಇದಕ್ಕೆ ಮಾಡೋದಕ್ಕೆ ನಾನಿಲ್ಲೇ ಒಂದು ಪಾತ್ರೆನ ಇಟ್ಕೊಂಡಿನಿ. ಆದಷ್ಟು ದಪ್ಪ ತಳ ಇರುವಂತ ಪಾತ್ರೆನ ತಗೋರಿ. ಮೊದ್ಲು ಹುಗ್ಗಿ ಮಾಡ್ಕೊಳಕ ಬೆಲ್ಲದ ಪಾಕನ ಮಾಡ್ಕೋಬೇಕಾಗ್ತೈತಿ. ಇಲ್ಲೇ ಒಂದೇಳಿ ಪಾಕ ಆ ರೀತಿ ಏನೂ ಇಲ್ಲ, ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ಸ್ನೇಹಿತರ, ನಾವಿಲ್ಲೇ ಸೋತಿ ಬೀಜದ ಹುಗ್ಗಿ ಮಾಡತ್ತಿರೋದ್ರಿಂದ ಈ ಸೋತಿ ಬೀಜನ ನೀರಿಗೆ ಹಾಕಿ ನಾವು ಕುದಿಸಿದ್ಮೇಲೆ ಅದೇನಾಗ್ತೈತಿ, ಕ್ವಾಂಟಿಟಿ ಡಬಲ್ ಆಗ್ತೈತಿ. ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡು ಇದನ್ನ ಮಾಡ್ಕೊಂಡ್ರೆ ಬಹಳ ಚಲೋ ಆಗ್ತೈತಿ. ಯಾಕಂದ್ರೆ ಒಂದ್ಸತಿ ನಾವು ಮಾಡ್ಕೊಂಡು ಆದ್ಮೇಲೆ ಇದು ಗಟ್ಟಿ ಆಗೋ ಚಾನ್ಸಸ್ಸು ಇರ್ತೈತಿ. ಹಾಗಾಗಿ ಸ್ವಲ್ಪ ತಿಳು ಇತ್ತಂದ್ರೆ ತಿನ್ನಕ ರುಚಿ ಇರ್ತೈತಿ. ಈಗ ನೋಡ್ರಿ, ಈ ಬೆಲ್ಲನ ನಾನು ಕರಗಿಸ್ಕೊಂಡಾತು. ಇದ್ರೊಳಗೆ ಕಸ ಕಡ್ಡಿ ಇರ್ತೈತೆ ಅಂತ ಹೇಳಿ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಇದನ್ನ ಸೋಸ್ಕೊಳತೀನಿ. ಈಗ ಮತ್ತೆ ಸ್ಟವ್ ಆನ್ ಮಾಡ್ಕೊಂಡು ನಾವೇನು ಪಾಕನ ಸೋಸ್ಕೊಂಡಿದ್ವಿ ಅದನ್ನ ಅದ ಪಾತ್ರೆಗೆ ಹಾಕಿ ಇನ್ನೊಂದು ಕುದಿಸ್ತೀನಿ. ಈಗ ನೋಡ್ರಿ, ಸೋತಿ ಬೀಜ ಏನಿತ್ತು ಅದನ್ನ ನಾನು ಈ ಬೆಲ್ಲದ ಪಾಕದೊಳಗೆ ಹಾಕ್ತೀನಿ. ಇದನ್ನ ಚಂದಾಗ ಕುದಿಸ್ಕೋಬೇಕು. ಜೊತೆಗೆ ನಡು ಸ್ವಲ್ಪ ಕೈ ಆಡಿಸ್ಕೋತಾನೆ ಇರ್ಬೇಕು, ಯಾಕಂದ್ರೆ ಬೆಲ್ಲದಿರೋದ್ರಿಂದ ತಳ ಹತ್ತೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಸ್ನೇಹಿತರೆ, ಇದು ಹುಗ್ಗಿ ಸ್ವಲ್ಪ ಕುದಿಯೋ ಮಟ್ಟ ನಾನಿಲ್ಲೇ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ವಿ ಅದನ್ನ ತುಪ್ಪದಾಗ ಹುರ್ಕೊಳತೀನಿ. ಅದಕ್ಕೆ ನಾನಿಲ್ಲಿ ಒಂದು ಸಣ್ಣ ಪಾತ್ರೆ ತೊಗೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳತೀನಿ. ಈಗ ನೋಡ್ರಿ, ತುಪ್ಪ ಸ್ವಲ್ಪ ಬಿಸಿ ಆಗೈತಿ. ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಗೋಡಂಬಿ ಮತ್ತು ಬಾದಾಮ್ನ ಹಾಕಿ ಹುರ್ಕೊಳತೀನಿ. ನೀವು ಬೇಕಿದ್ರೆ ಒಣ ದ್ರಾಕ್ಷಿನೂ ನೀವು ಹಾಕ್ಬೋದು, ಅದು ಚಲೋ ಇರ್ತೈತಿ. 2 ಡ್ರೈ ಫ್ರೂಟ್ಸ್ನ ಸ್ವಲ್ಪ ತುಪ್ಪದಾಗ ಹುರ್ಕೊಂಡು ನಂತರ ನಾನು ಇದನ್ನ ತೆಗೆದಿಟ್ಕೋತೀನಿ. ಈಗ ನೋಡ್ರಿ, ಹುಗ್ಗಿ ಏನೈತಿ ಅದು ಕುದಿಯಾತೈತಿ. ನಂತರ ಒಂದು ಪ್ಲೇಟ್ ಮುಚ್ಚಿ 1-2 ಕುದಿ ಆಗೋ ತನಕ ಬಿಡಬೇಕು. ಈಗ ನೋಡ್ರಿ, ಒಂದು 10 ನಿಮಿಷ ಕುದ್ದಾದ್ಮೇಲೆ ತೋರ್ಸಾತೀನಿ. ಹಂಗೆ ಸ್ಪೂನ್ನಾಗ 1-2 ಕಾಳು ಬೆಂದವ ಇಲ್ಲ ಅಂತ ಹೆಚ್ಚಿಗೆ ನೋಡ್ಬೇಕಾಗ್ತೈತಿ. ಈಗ ನೋಡ್ರಿ, ಇದು ವೈಟ್ ಕಲರ್ ಹಂಗೆ ಕಾಣತೈತಿ. ಇದಂದ್ರೆ ಇನ್ನೂ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಇನ್ನೊಂದು 2 ನಿಮಿಷ ಇದನ್ನ ಕುದಿಸ್ಕೋತೀನಿ. ನಿಮ್ಗಿನ್ನ ಇದು ಗಟ್ಟಿ ಅನ್ಸಾತೈತಂದ್ರೆ ಬೇಕಾದ್ರೆ ಒಂದು ಸ್ವಲ್ಪ ನೀರನ್ನ ನೀವು ಹಾಕೋಬಹುದು ನಡು. ಈಗ ನೋಡ್ರಿ, ಇದು ಎಲ್ಲ ಕಂಪ್ಲೀಟ್ ಆಗಿ ಬೇಯ್ದೈತಿ. ನಂತರ ನಾನಿಲ್ಲೇ ಫ್ಲೇವರಿಗೆ ಗ್ಯಾಸ್ ಆಫ್ ಮಾಡಿಕೊಂಡು ಏಲಕ್ಕಿ ಪುಡಿನ ಹಾಕ್ಕೊಂಡೇನಿ. ಅದಾದ್ಮೇಲೆ ಆಗಲೇ ಏನು ನಾವು ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ವಿ ಅದನ್ನು ನಾನು ಇದಕ್ಕೆ ಸೇರಿಸಿ ಕಲಿಸ್ಕೊತೀನಿ. ಈಗ ಬರೀ ಎಲ್ಲದನ್ನು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಯಾರ ಗೆಸ್ಟ್ ಸಡನ್ ಆಗಿ ಬಂದಾಗ ಒಂದು ಅರ್ಧ ಗಂಟೆಯೊಳಗೆ ಈ ಸ್ವೀಟ್ನ ರೆಡಿ ಮಾಡ್ಕೋಬೋದು. ಹುರಿಯೋ ಅವಶ್ಯಕತೆ ಇರೋದಿಲ್ಲ, ಜಾಸ್ತಿ ಬೇಯಿಸೋದಿರೋದಿಲ್ಲ. ಬೆಲ್ಲ ಪಾಕ ಮಾಡ್ಕೊಳ್ಳೋದು, ಇದನ್ನ ಹಾಕೊಳ್ಳೋದು. ಸ್ನೇಹಿತರ, ಈ ಸೋತಿ ಬೀಜದ ಹುಗ್ಗಿ ನಾವೇನು ಮಾಡ್ಕೊಂಡ್ವಿ ಇದನ್ನ ನೀವು ಹಂಗನ ತಿನ್ಬೋದು, ಇಲ್ಲ ಇದಕ್ಕೆ ಹಾಲು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿಯಾಗಿನೂ ನೀವು ತಿನ್ಬೋದು. ಇದ್ರ ಟೇಸ್ಟ್ ಭಾಳ ಚಲೋ ಇರ್ತೈತಿ. ಒಮ್ಮೆ ನೀವು ಮನೆಯೊಳಗೆ ಟ್ರೈ ಮಾಡಿ ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ. ಈಗ ನೋಡ್ರಿ ಸ್ನೇಹಿತರೆ, ನಾನು ಇದಕ್ಕೆ ಹಾಲು ಹಾಕ್ಕೊಂಡು ನಿಮ್ಗೆ ತೋರ್ಸಾತೀನಿ. ಇದು ಯಾವ ರೀತಿ ಕಾಣಿಸ್ತೈತೆ ಅಂದ್ರೆ ನೋಡಾಕ ಸಾಬುದಾನಿ ಪಾಯಸ ಏನು ಮಾಡ್ತೀವಲ್ಲ ಆ ರೀತಿ ಇದ್ರೊಳಗೆ ನೋಡಾಕ ನಿಮ್ಗೆ ಕಾಣಿಸ್ತೈತಿ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿಯಾದಂಥ ಹಲವಾರು ವಿಡಿಯೋಸ್ಗಳು ವಿಶೇಷವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅದಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಇದರಿಂದ ನಮ್ಮ ಚಾನೆಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬಂದು ಸೇರ್ತಾವ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.